ನೋಡಿದ್ರಾ? ಸೂಪರ್ ಆಗಿದೆ ಸಿನಿಮಾ. ನೋಡಿದ್ರಿ ತಾನೆ? ನಿಮಗೇನು ಅನ್ನಿಸ್ತೇಳಿ? ಖುಷಿ ಆಯ್ತಾ? ಏನ್ ನಿಮ್ಗೆ ಅದ್ರಲ್ಲಿ ಏನ್ ಅನುಭವ ಸಿಕ್ತು? ಹೆಣ್ಣು ಮಕ್ಕಳಿಗೆ ಯಾವತ್ತು ಕೀಳಾಗಿ ನೋಡಕ್ ಹೋಗ್ಬೇಡ್ರಿ. ಕಾಲೇಜಿಂದ ಬಿಟ್ಟು ನಡ್ಕೊಂಡ್ ಬರ್ತಾ ಇರ್ತಾರೆ. ಆ ಹೆಣ್ಣು ಮಕ್ಕಳಿಗೆ ನೋಡ ಮಚ್ಚ ಫಿಗರ್ ಹೆಂಗಿದೆ, ನೋಡ ಮಚ್ಚ ಡಗಾರ್ ಹೆಂಗಿದ್ರೆ ಅಂತಿರಲ್ಲ. ಈ ಸಿನಿಮಾ ಬಂದ್ ಒಂದ್ಸತಿ ನೋಡ್ರಿ. ಅವ್ರವ್ರ ತಾಯಿಂದಿರ ಅವ್ರ ಅಕ್ಕಂಗಿರಲ್ಲ, ಕ್ಲೀನ್ ಆಗಿ ಪಕ್ಕ ನೆನ್ಪಾಕ್ತಾರೆ. ಅಂತ ಚಂಡನ ಮಕ್ಕಳು ಬಂದ್ ಸಿನಿಮಾ ನೋಡ್ರಿ ಅಂತ ಹೇಳ್ತೀನಿ ನಾನು. ಅಂತ ಚಂಡ್ರು ಬಂದ್ ಸಿನಿಮಾ ನೋಡ್ರಿ. ಅವ್ರವ್ರ ಅಮ್ಮ, ಅವ್ರವ್ರ ಅಕ್ಕ, ಅವ್ರವ್ರ ತಂಗಿದ್ರೆ ಎಲ್ಲ ನೆನ್ಪಾಕ್ತಾರೆ. ಅಷ್ಟೇ ಮೇಡಮ್, ಅಷ್ಟೇ, ಬೇರೆ ಇನ್ನೇನಿಲ್ಲ. ಈ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಜನಗಳು ತಲುಪಿಸಿ. ನಾನೇನೋ ತಪ್ಪಾಗಿ ಮಾತಾಡಿ ನಾನು ಕ್ಷಮಿಸ್ಬಿಡಿ ಅಷ್ಟೇ. ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಶೇಷ ಅಂದ್ರೆ ಇವತ್ತು ಪಿಕ್ಚರ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್. ಒಳ್ಳೆ ಚೆನ್ನಾಗಿದೆ ಪಿಕ್ಚರ್. ಹೆಣ್ಣು ಮಕ್ಕಳಿಗೆ ಫುಲ್ ಪಿಕ್ಚರ್ ಸೂಪರ್. ಈಗ ಕುಡುಕರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ. ಅದು ಹೆಣ್ಮಕ್ಳನ್ನೆಲ್ಲ ಬೈತಾರೆ ಕೆಲವರು. ಹೆಣ್ಮಕ್ಳಿಗೆ ನೆಮ್ಮದಿ ಇರಲ್ಲ ಕೆಲವರಿಗೆ ಅಂತಾರ. ಬಂದು ಪಿಕ್ಚರ್ ಎಲ್ಲ ಪ್ರತಿಯೊಬ್ಬರು ಬಂದು ನೋಡ್ರಪ್ಪ. ಇಷ್ಟೊಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಚೆನ್ನಾಗಿದೆ. ಇದು ಮಕ್ಕಳು ಏನಂದ್ರೆ, ಒಬ್ಬ ಗಂಡ ಅದನ್ನು ಮದುವೆ ಆದ ನಂತರ ತನ್ನ ಹೆಂಡತಿಯ ಏ ರೀತಿ ನೋಡ್ಕೋಬೇಕು ಅನ್ನೋದ್ರಲ್ಲಿ ತೋರಿಸ್ತಾ ಇರೋದು. ಅವನು ತನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಂಡಿದ್ರೆ ತಾನು ಆ ಹೆಣ್ಣು ತನ್ನ ಮಗಳಿಗೋಸ್ಕರ ತನ್ನ ದೇಹ ತ್ಯಾಗ ಮಾಡಕ್ ಹೋಗ್ತಾಳೆ ಹೊರತು ಬೇರೆ ವಿಷಯಕ್ಕಲ್ಲ ಅವಳು. ಆ ಗಂಡ ಅದನ್ನು ಮನೇಲಿದ್ರೆ ಆ ಹೆಣ್ಣು ಮನೇಲಿ ಯಾವಾಗಲೂ ಪತೋರತೆಯಾಗಿರ್ತಿದ್ಲು. ಇಷ್ಟೇ. ತುಂಬಾ ಚೆನ್ನಾಗಿ ಖಂಡಿತವಲ್ಲೂ ಆಗ್ತದೆ ಮೇಡಮ್. ಬರೀ ಗಂಡಸ್ರ ಮೇಲೆ ಡಿಪೆಂಡ್ ಆಗಲ್ಲ. ಹೆಣ್ಣು ಮಕ್ಳು ಇವತ್ತು ಎಷ್ಟು ಅಂದ್ರೆ ನಾವು ಹೇಗೆ ಮನೇಲಿ ನೋಡ್ಕೋತೀವಿ ಅಂದ್ರೆ ಅದ್ರ ಮೇಲೆ ಒಂದು ಸಂಸಾರ ನಡೀತಿದೆ ಹೊರತು ಬೇರೆ ಏನಿಲ್ಲ. ಗಂಡಸಾದವನು ನಾವು ಅವಳು ಮನೆಗೆ ನಮ್ಮ ನೆಮ್ಮದಿ ಬಂದಿರ್ತಾಳೆ. ತಂದೆ ತಾಯಿ ಬಿಟ್ಟು ಎಷ್ಟು ವರ್ಷ ಬಿಟ್ಟು 18-20 ವರ್ಷ ತಂದೆ ತಾಯಿ ಬೆಳೆಸಿ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ನಾವು ನೋಡ್ಕೋಬೇಕು ಅಷ್ಟೇ. ಅದೇ ಬಾಂಧವ್ಯ ಫ್ಯಾಮಿಲಿ. ಕಮಲ್ ಶ್ರೀದೇವಿ ಸಿನಿಮಾ ಥಿಯೇಟರ್ ಅಲ್ಲಿ ಕಮಲ್ ಮಾಡ್ತು. ಒಂದ್ ಹೆಣ್ಣಿಗೆ ಸಮಾಜದಲ್ಲಿ ಯಾವ ರೀತಿ ನಾವು ಗೌರವ ಕೊಡಬೇಕು, ಮತ್ತೆ ಗೌರವ ಕೊಡೋ ಜನಗಳು ಇರ್ತಾರೆ. ಒಂದ್ ಹೆಣ್ಣು ನೋಡಿದ ತಕ್ಷಣ ಗೌರವವನ್ನು ತೋಡ್ತಾರೆ, ಅಗೌರವನು ಕೊಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ನಮ್ ಡೈರೆಕ್ಟರ್ ತೋರಿಸ್ಕೊಟ್ಟಿದ್ದಾರೆ, ಹೆಣ್ಣು ತನಗೆ ತೊಂದರೆಗಳಾದಾಗ ಯಾವ ಮಟ್ಟಕ್ಕೂ ಬೇಕಾದ್ರೂ ಹೋಗುತ್ತಾಳೆ ಅಂತ. ಬಟ್ ಈ ಸಿನಿಮಾ ಹೆಂಗಿದೆ ಅಂತಂದ್ರೆ ಕ್ರೈಮ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇದೆ. ಒಂದೇ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಡೈರೆಕ್ಟರ್ ಗಿರ್ಗಿಟ್ಲೇನೆ 2 ಗಂಟೆ ಸಿನಿಮಾ ಮಾಡಿದ್ದಾರೆ. ಈ ತರ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ನನ್ನ ಅನಿಸಿದ ಪ್ರಕಾರ 100-200 ಎಲ್ಲೋ ಖರ್ಚು ಮಾಡ್ತೀರಿ, ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಗುಡ್ ಫೀಲ್ ಮತ್ತೆ ಕ್ರೈಮ್ಸ್ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಸಿನಿಮಾ ನಿಮ್ ನೋಡ್ದಂಗೆ ಅನ್ಸುತ್ತೆ. ಹೆಣ್ಮಕ್ಳಿಗೆ ಸ್ಪೆಷಲ್ ಏನಂತಂದ್ರೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಸಮಾಜದಲ್ಲಿ ನಾವು ಇನ್ನೂ ಧೈರ್ಯವಾಗಿ ಬದುಕು ಕಟ್ಕೊಳ್ಬೇಕಂತ ಕಲಿತೀರಂತ ನನ್ನ ಅನಿಸಿಕೆ ಇದೆ. ಥ್ಯಾಂಕ್ ಯು ಕಮಲ್ ಶ್ರೀದೇವಿ. 100 days ಪಕ್ಕ. ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡುವಂತ ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಒಳ್ಳೇದಾಗಲಿ. ಎಲ್ಲ ಓವರ್ ಎಲ್ಲ ಸಿನಿಮಾ ಅವ್ರ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಆಮೇಲೆ ನಮ್ಮ ಸಚಿನ್ ಸರ್ ತುಂಬಾ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಆಕ್ಟಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೇಡಮ್, ಫೈನ್ ಇದೆ ಮೇಡಮ್. ಏನಂತ ಅಂದ್ರೆ, ಒಂದು ಫ್ಯಾಮಿಲಿನಲ್ಲಿ ಒಬ್ಬ ಗಂಡ ಸರಿ ಇಲ್ಲ, ಒಬ್ಬ ಕುಡುಕ ಗಂಡ ಆದ್ರೆ ಆ ಫ್ಯಾಮಿಲಿಲಿ ಯಾವ ತರ ಚೇಂಜ್ ಆಗುತ್ತೆ ಅನ್ನೋ ಮೆಸೇಜು ಹೋಗ್ತದೆ. ಪ್ರತಿಯೊಬ್ರು ಸಹ ಇದು ನೋಡಿ ನಾವು ಸರ್ ಹೋಗ್ಬೇಕು. ಯಾವ ಕುಡ್ಕ ಪಡ್ಕ ಇದ್ರೆ ನಾನು ಸರ್ ಹೋಗ್ಬೇಕಪ್ಪ ನನ್ನ ಫ್ಯಾಮಿಲಿಯಲ್ಲಿ ಅನ್ನೋ ಒಂದು ಮೆಸೇಜು ಪ್ರತಿಯೊಬ್ರು ಹೋಗ್ತದೆ. ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಫೈನ್ ಮೇಡಮ್. ತುಂಬಾ ಚೆನ್ನಾಗಿದೆ. ಸುನಿಲ್ ಅವರ ಸಾರಥ್ಯದಲ್ಲಿ ಕಮಲ್ ಶ್ರೀದೇವಿ ಅಂತ ಸಚಿನ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಈ ಒಂದು ಸಿನಿಮಾದಲ್ಲಿ ನಮಗೂ ಅವಕಾಶ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ನೋಡಿ ಕುತ್ಕೊಂಡು ಖುಷಿ ಪಟ್ಟಿದ್ದೀವಿ. ಬಟ್ ಹೇಳಲಿಕ್ಕಾಗಲ್ಲ ಯಾವ ರೀತಿ ಇದೆ ಅಂತ. ಹೇಳ್ಬಿಟ್ರೆ ಟ್ವಿಸ್ಟ್ ಹೋಗ್ಬಿಡ್ತದೆ. ಒಂದು ಹೆಣ್ಣಿಗೆ ಯಾವ ರೀತಿ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಇದರಲ್ಲಿ ತುಂಬಾ ಚೆನ್ನಾಗಿ ನೋಡಿದ್ದಾರೆ ಸುನಿಲ್ ಅವರು. ಬಹಳ ಅದ್ಭುತವಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಕಂಟೆಂಟ್ ಇಲ್ಲ ಅಂತ ಹೇಳೋದಲ್ಲ, ಒಂದು ಕಂಟೆಂಟ್ ಇದೆ. ಮೂವಿ ನೋಡ್ರಿ. ಮಲಯಾಳಿ ಮೂವೀಸ್ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ ಕಂಟೆಂಟ್ ಮೂವೀಸ್ ಬರ್ತಾ ಇದೆ. ಹೆಣ್ಮಕ್ಳ ಬಗ್ಗೆ ಕೇವಲ ಮಾತಾಡೋರು ದಯವಿಟ್ಟು ಬಂದು ನೋಡಿ. ಹೆಣ್ಮಕ್ಳ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳ ಬಗ್ಗೆ ಎಲ್ಲೂ ಕೆಟ್ಟದಾಗ ಮಾತಾಡಬೇಡಿ. ಫಸ್ಟ್ ರೀಲ್ ಸ್ಟಾರ್ಗಳನ್ನ ಬ್ಯಾನ್ ಮಾಡ್ರಿ, ಆಯ್ತಾ? ರೀಲ್ಸ್ ಫಸ್ಟ್ ಬ್ಯಾನ್ ಮಾಡ್ರಿ. ರಂಗಭೂಮಿ ಕಲಾವಿದರು ಬೇಜಾನ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವ್ರನ್ನ ಬೆಳೆಸಿ. ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾ ಥಿಯೇಟರ್ಲ್ಲೇ ಬಂದು ನೋಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ ಶ್ರೀದೇವಿ, ಅದನ್ನ ನೋಡಿ ಕುಡಿತಕ್ಕೆ ಅಡಿಟ್ ಆಗಿರುವಂತ ಗಂಡು ಮಕ್ಕಳು ಅರ್ಥ ಮಾಡ್ಕೊಂಡು ತಮ್ಮ ಕುಡಿತ ಚಟವನ್ನು ಬದಿಗಿಟ್ಟು ಹೆಣ್ಮಕ್ಳ ಕಷ್ಟನ ಅರ್ಥ ಮಾಡ್ಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ಸುಖ ಸಂಸಾರಕ್ಕೆ ಆದಿ. ತುಂಬಾ ಚೆನ್ನಾಗಿತ್ತು ಮೂವಿ. ಕನ್ನಡ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬ ಒಂದು ಹೆಣ್ಮಕ್ಳು ಬಂದು ಥಿಯೇಟರ್ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ಹೆಣ್ಮಕ್ಳು ಕಷ್ಟದಲ್ಲಿದ್ದ ಒಂದು ಕಷ್ಟ ಅಂತ ಬಂದಾಗ ಯಾವ ತರ ದಾರಿ ತಪ್ತಾರೆ ಅನ್ನೋದು ತೋರಿಸಿದ್ದಾರೆ.
ಯಾರು ದಾರಿ ತಪ್ಪಬಾರ್ದು. ಪ್ರತಿಯೊಬ್ರು ಹೆಣ್ಮಕ್ಳು ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ ಸಿನಿಮಾ. ನಿರ್ಧಾರನ ತಗೋತಾರೆ ಅನ್ನೋದನ್ನ ತನ್ನ ಮಗಳಿಗೋಸ್ಕರ ಏನ್ ಮಾಡಿದ್ಲು ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಆದ್ರೆ ಹೆಣ್ಣು ಬೀದಿಗೆ ಯಾಕೆ ಬರ್ತಾಳೆ ಅನ್ನೋದನ್ನ ಸಂದರ್ಭನ ತೋರಿಸಿದ್ದಾರೆ. ಇದರಲ್ಲಿ ಹೆಣ್ಣು ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯನ ಮೂಡೋ ರೀತಿ ಜನಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಒಟ್ಟಾರೆ ಚೆನ್ನಾಗಿದೆ.